ಅವ್ರಪ್ಪ ಮಿಲ್ಟ್ರಿ ಮಾದಪ್ಪ ಕಾಲ್ ಮಾಡ್ತಿದ್ದಾರೆ. ಸೀನಾ ನಾನು ಅನ್ಕೊಂಡಂಗೆ ಅವ್ರಪ್ಪ ವಿಷಯ ಹೇಳ್ಬಿಟ್ಟಿದಾನ. ಅಯ್ಯೋ ನಾನು ಏನು ಮಾಡಲಿ? ರಶ್ಮಿ ಬೇಡ ಕಣವ, ನನ್ನ ಮಾತು ಕೇಳು. ನೀವು ಸುಮ್ಮನಿರಿ ಮಾವ. ನೀವು ನಂಗೆ ಡ್ಯಾಡಿ ಇದ್ದಂಗೆ. ಡ್ಯಾಡಿಗೆ ಏನಾರು ಪ್ರಾಬ್ಲಮ್ಸ್ ಬಂದೆ ಡಾಕ್ಟ್ರು ಸುಮ್ಮನಿರ್ತಾಳ? ಹಂಗಲ್ಲ ಕಣವ, ಯಾರೋ ಏನೋ ನಮ್ಗೆ ಯಾಕವ? ನಮ್ಮ ಮಾವನ್ ತಂಟೆಗೆ ಬಂದಿದಾರ ಅಂದಮೇಲೆ ಅವ್ರ ಜನ್ಮ ಅನ್ನೋದನ್ನ ಸೋಪಿನ ಪೌಡರ್ ಹಾಕಿ ಹೆಂಗ್ ಜಾಲಾಡೋದು ಅಂತ ಇವತ್ತು ತೋರಿಸ್ತೀನಿ. ಅಯ್ಯ ನಿನ್ನ ಅಜ್ಜಿ ಯಾಂದ ನಿನ್ ತಗೊಂಬಂದು ನಿಂಗೆ ಬರ್ಬಾರ್ದು ಬರ ನಿನ್ ಮಕ್ಕ ಕಿತ್ತೋಗ, ನಿನ್ ಮಕ್ಕಕ್ ಸಗಣಿ ಹಾಕ, ನಿನ್ ಕಾಲ್ರ ಬಂದು ವಾಂತಿ ಬೇದಿ ಆಗೋಗ, ನಿಂಗೆ ಆಗ್ಬಾರ್ದಾಗಿ ಚಾಪೆ ಸುತ್ಕೊಂಡೋಗ. ಈ ಆಟಗಳನ್ನೆಲ್ಲ ನೀನ್ ಬೇರೆಯವ್ರ ಹತ್ರ ಇಟ್ಕೋ. ನಮ್ಮ ಮನೆಯವ್ರ ತಂಟೆಗೆ ಏನಾರು ಬಂದ್ರೆ ಶುಂಠಿ ಬೆಳ್ಳುಳ್ಳಿ ಅರ್ಧಂಗೆ ನಿನ್ ತಲೆ ಅರ್ಧಾಕ್ಬಿಡ್ತೀನಿ. ಈ ಕಾಯಿ ತುರ್ದಂಗೆ ನಿನ್ ಮಕ್ಕ ತುರ್ದಾಕ್ಬಿಡ್ತೀನಿ. ಸೌತೆಕಾಯಿ ಸಿಪ್ಪೆ ಸುಲ್ದಂಗೆ ನಿನ್ ಚರ್ಮ ಸುಲ್ದಾಕ್ಬಿಡ್ತೀನಿ. ಅಲ್ಲ ನನ್ನ ಯಾರು ಅಂತ ಅನ್ಕೊಂಡಿದ್ಯಾ ನೀನು? ಇಡೀ ದೇಶನೇ ಕಾದ್ ಬಂದಿರೋ ಮಾದಪ್ಪಣ್ಣ, ಮಿಲ್ಟ್ರಿ ಮಾದಪ್ಪಣ್ಣನ್ ಸೊಸೆ. ಇಡೀ ಊರಿಗೂರೇ ಜಿಮ್ಸಿನ ಅಂತ ಕರೆಯತ್ತಲ್ಲ ಶ್ರೀನಿವಾಸ, ಅವ್ರ ಹೆಂಡತಿ. ನೆನ್ಪಿರ್ಲಿ, ನಿಂಗಿನ್ನು ನನ್ ಬಗ್ಗೆ ಗೊತ್ತಿಲ್ಲ ಅಂತ ಅನ್ಸತ್ತೆ. ನನ್ ಮನೆ ಜನ ತಂಟೆಗೆ ಏನಾರು ಬಂದ್ರೆ ಎದೆ ಬಗ್ದು ರಕ್ತ ಕುಡ್ದು ಕರಳನ ಹಂಗೆ ಕುತ್ತಿಗೆ ಹಾಕೊಂಡು ಬ್ಯಾಂಗಲ್ ಬಂಗಾರಿ ಡ್ಯಾನ್ಸ್ ಆಡ್ಬಿಡ್ತೀನಿ. ಏನೋ ಅಯ್ಯೋ ಪಾಪ ಅಂತ ಬರೀ ಮಾತಲ್ಲೇ ಅರ್ಚನೆ ಮಾಡಿ ಮುಗಿಸಿದೀನಿ. ಇನ್ನೊಂದ್ಸಲ ನಮ್ ತಂಟೆಗೆ ಬರ್ಬೇಕು, ಪ್ರಸಾದ ಕೊಟ್ಟು ಕಳಿಸ್ಬೇಕಾಗತ್ತೆ. ಇಡು ಫೋನು ನಿನ್ನ ಅಜ್ಜಿ ಯಾಂದಣಿನ್ ತಗೊಂಬಂದು. ಓಕೆ ನಮ್ಮವ ಏ ಮಕ್ಕಳವ, ಮನೆಗೆ ದೃಷ್ಟಿಗೆ ಅಂತ ಲಿಂಬೆ ಹಣ್ಣು ಕಟ್ಟೋದಾಗ್ಲಿ, ಗೊಂಬೆ ಫೋಟೋನ ಹಾಕ್ಸೋದಾಗ್ಲಿ, ಶತ್ರು ನಾಶ ಅಂತ ಹೋಮ ಹವನ ಮಾಡಿಸೋದಾಗ್ಲಿ ಯಾವುದೂ ಬೇಡ ಕಣವ. ಯಾಕೆ ಮಾವ? ಕಾಳಿ ಥರ ನೀನೇ ಇದೆಯಲ್ಲವ ತಾಯಿ. ಓ ಹಂಗ? ಮುಂದಿನ ಸಲ ಇದೇ ತರ ಏನಾರು ಸಮಸ್ಯೆ ಬಂದ್ರೆ ನನ್ಗೆ ಹೇಳಿ, ನಾನ್ ಬರ್ತೀನಿ. ಓಕೆ ಟಾಟಾ ಬಾಯ್ ಬಾಯ್. ಏಯ್ ಮಕ್ಕಳ, ಏಯ್ ಮಕ್ಕಳ. ಅಮ್ಮ, ಪಾಪು, ಅಮ್ಮ, ನಾನು ಮಂಚದ ಮೇಲೆ ಇದ್ದೀನಿ. ಅಣ್ಣ ಬಂದ್ರೆ ಬೈತಾನೆ. ಅಯ್ಯೋ, ಯಾರು ನಿಂಗೆ ಬೈತಾರೆ ಕಂದ? ಯಾರೂ ಇಲ್ವಲ್ಲ. ಇನ್ಮೇಲೆ ಎಲ್ಲರೂ ನನ್ನ ಮಗನ ಪ್ರೀತಿ ಮಾಡ್ತಾರೆ, ತುಂಬ ಮುದ್ದು ಮಾಡ್ತಾರೆ. ಹೆದರ್ಕೊಳ್ಬೇಡ. ಇಲ್ಲಿ ನೋಡು ಪುಟಾಣಿ, ನಿನ್ಗೋಸ್ಕರ ಊಟ ತಗೊಂಡು ಬಂದಿದ್ದೀನಿ. ಊಟ ತರೋರು ಯಾರು ಹೊಡಿತಾರಾ? ಇಲ್ಲ ತಾನೆ? ಇನ್ಮೇಲೆ ಅವ್ರಿಗೂ ಹೇಳ್ತೀನಿ, ನಿಂಗೆ ಹೊಡೆಯೋದು ಬಡಿಯೋದು ಮಾಡಬಾರ್ದು, ತುಂಬ ಮುದ್ದು ಮಾಡಬೇಕು, ತುಂಬ ಪ್ರೀತಿ ಮಾಡಬೇಕು ಅಂತ. ಸರಿನಾ? ಮನು ಕಂದ, ಎದ್ದೇಳು ಮಗು, ಊಟ ಮಾಡೋಣ. ಕೈ ಕಟ್ಬಿಟ್ಟಿದಾರಾ? ಇರು, ನಾನೇ ಬಿಡಿಸ್ತೀನಿ. ದೇವ್ರೇ, ಕಚ್ಚಿಗಿಚ್ಬಿಟ್ಟಾನು, ಕಾಪಾಡಪ್ಪ. ಕಂದ, ಎಲ್ಲಿ ಆ ಮಾಡು? ಬೇಡ ಅತ್ತಿಗೆ, ನಾನೇ ತಿಂತೀನಿ. ಮನು ನೋಡು, ಇವಳು ಹೇಗೆ ನನ್ನ ಪಾಪುನು, ನೀನು ಹಾಗೆ ನನ್ನ ಪಾಪು. ನನಗೀಗ ಇಬ್ಬರು ಮಕ್ಕಳು, ಒಂದು ಪಾಪು, ಇನ್ನೊಂದು ನೀನು. ತಗೋ ತಿನ್ನು ಕಂದ, ಜಾಣವರಿ ಹಾಗೆ. ತಗೋ ಜಾಣವರಿ. ಎಷ್ಟು ನೀಚ ಜನಗಳು ನೀವು. ಹಣಕ್ಕೆ ಅಂತಸ್ತಿಗೆ ಈ ಮಟ್ಟಕ್ಕೆ ನಾಟಕ ಮಾಡ್ತಿದ್ದೀರಲ್ಲ. ದೇವ್ರು ನಿಮಗೆ ಒಳ್ಳೇದು ಮಾಡಲ್ಲ, ಖಂಡಿತ ಮಾಡಲ್ಲ. ಓಹೋ, ಇಷ್ಟು ದಿನ ಚಿಕ್ಕಪ್ಪಂಗೆ ಹೊಡಿತಿದ್ರಲ್ಲ, ಇನ್ಮೇಲೆ ನಾನು ನಿಮಗೆ ಬುದ್ಧಿ ಕಲಿಸ್ತೀನಿ, ನೋಡ್ತಾ ಇರಿ. ಗೋ ಇಲ್ಲಿ ತಗೋ, ನೀರು ಕುಡಿ, ಮೆತ್ತಿಗೆ ಮೇಲ್ ನೋಡು. ಅಕ್ಕ ಬಾವ, ನಾಳೆ ನೀವಿಬ್ರದ್ದು ಏನ್ ಪ್ಲಾನ್? ಏನ್ ಬರೋ ಬಾಮೈದ ಹಿಂಗೆ ಹೇಳ್ತವನೆ? ಯಾಕೋ ಸೇನಾ ಏನ್ ಬೇಕಿತ್ತು? ಅದು ನಿಮ್ಮಿಬ್ರು ಒಂದು 2 ಅವರ್ ಡೇಟ್ ಬೇಕಾಗಿತ್ತಲ್ಲ. ಡೇಟಾ? ಏ ಸೀನಾ, ಡೇಟ್ಸ್ ಕೊಡೋಕೆ ನಾವೇನ್ ಸೀರಿಯಲ್ ಸಿನಿಮಾ ಕಲಾವಿದ್ರ? ಅಯ್ಯೋ, ಬರೀ ಕಲಾವಿದ್ರಲ್ಲ, ಹೀರೋ ಹೀರೋಯಿನ್ ನೀವು. ಹಾ, ಇದು ನಪ್ಕೋಬೋದು. ಮಾರಿಗುಡಿಗೆ ಶಿವು ಪಾರುನೇ ಹೀರೋ ಹೀರೋಯಿನ್ ಅಂತ ಜನ ಎಲ್ಲ ಮಾತಾಡ್ಕೋತಾರೆ. ಇನ್ ಮಾಸ್ತಿ ಕೊಪ್ಲುಗೆ ರಾಜ ರಾಣಿನೇ ಹೀರೋಯಿನ್ ಅಂತ ಮುಂದೆ ಜನ ಮಾತಾಡ್ಕೋತಾರೆ ಅಲ್ವೇ ನಮ್ಮಿ? ಸುಮ್ಕಿರ ಮಂಜಿ. ಈಗ ಏನ್ ಮಾಡಕೊಂಡಿದ್ದೀರಾ ಅದನ್ನಾದ್ರೂ ಹೇಳ್ರಪ್ಪ. ಅಯ್ಯೋ ಅಣ್ಣ, ಅವೆಲ್ಲ ನಿನಗೆ ಯಾಕೆ? ನಾವೇನೋ ಸರ್ಪ್ರೈಸ್ ಪ್ಲಾನ್ ಮಾಡ್ಕೊಂಡಿದೀವಿ.
ಆದ್ರೆ ಅದಕ್ಕೆ ನೀನ್ ಬೆಳಗ್ಗೆ ಬೇಗ ಎದ್ದು ರೆಡಿ ಆಗ್ಬೇಕಾಯ್ತಾ? ರತ್ನ, ಮದುವೆ ಹತ್ರದಲ್ಲಿರುವಾಗ ಇದೆಲ್ಲ ಯಾಕೀಗ? ಅದೇನು ಅಂತ ಇಲ್ಲೇ ಹೇಳ್ಬೋದಲ್ಲ. ಹಲೋ ಅದನ್ನೆಲ್ಲ ಹೇಳೋದಲ್ಲ, ಮಾಡೋದು. ಈ ಮನೆ ಮೊದಲನೇ ಎಳಿಯಾಗಿ ನಾನು ಹೇಳ್ತಾ ಇದ್ದೀನಿ, ನೀವಿಬ್ರು ಬೆಳಗ್ಗೆನೆ ಎದ್ದು ರೆಡಿಯಾಗಿ ಸೆಂಟ್ ಹೊಡ್ಕೊಂಡು ಜಮ್ ಅಂತಿರ್ಬೇಕು. ಏಯ್ ಅಂಥದ್ದು ಏನ್ ಮಾಡಕೊಂಡಿದ್ದೀರಾ? 7 ಬಾಂಬೈದ ನಾಳೆನೆ ಗೊತ್ತಾಗತ್ತೆ ಅಣ್ಣ. ಸರಿ ಆಯ್ತು, ಎಲ್ಲಿಗೆ ಬರ್ಬೇಕು ನಾವು? ಆದರಣೀಯ ಗಣ್ಯರು, ಮಾರಿಗುಡಿ ಮಹಾ ಸೂಪರ್ ಮಾರ್ಟ್ ಶಿವಣ್ಣ ದಿನಸಿ ಅಂಗಡಿಗೆ ಬರಬೇಕು. ಬಾರೋ, ಇವ್ರು ಯಾಕೋ ಬುಡಂಗ್ ಕಾಣ್ತಿಲ್ಲ. ಬಿರ್ಬಿರ್ನೆ ಮಲ್ಕೊಂಡು ಬಿರ್ಬಿರ್ನೆ ಎದ್ದು ಇವ್ರ ಜೊತೆ ಹೋಗಿ ಆ ಸಪರೈಸ್ ಏನು ಅಂತ ನೋಡೇ ಬಿಡುಮ. ನೀವು ಬಿರ್ಬಿರ್ನೆ ಮಲ್ಕೊಳ್ಳಿ. ಹಾ ಬಾಪರ್. ಗುಡ್ ನೈಟ್ ಗೈಸ್. ಏ ರಾಣಿ, ಮಲ್ಕೊಳಕ್ ಹೋಯ್ತವ್ರೆ, ಮರ್ತೋಯ್ತಾ? ಅಯ್ಯ ಮರ್ತೇ ಬಿಟ್ಟೆ, ತತ್ತೀನಿ. ಅದಕ್ಕೆ ಬಸಿ ಬಾ. ಏನ್ ರಾಣಿ? ಇರು ಬಂದೆ. ಇದೇನಕ್ಕೆ? ಅದಕ್ಕೆ ನಾನು ಆವತ್ತೇ ಹೇಳಿಲ್ವಾ ನಿಮಗೆ, ನಾನು ಮದುವೆ ಆಗಿ ಹೋಗೋದ್ರೊಳಗೆ ನೀವು ನಮ್ಗೆ ಸುದ್ದಿ ಕೊಡಬೇಕು ಅಂತವ. 2 ಬೇಕು. ಟ್ವಿನ್ಸು. ಅಯ್ಯೋ ರಾಮ, ಬಾರೋ. ಮಾವ, ಈ ರಾಣಿ ದಿನ ರಾತ್ರಿ ರೂಮಿಗೆ ಬರುವಾಗ ಹಾಲು ಕೊಟ್ಟು ಕಳಿಸ್ತಾಳೆ. ಏನ್ ಮಾಡೋದು? ಯಾರಿಗೂ ಗೊತ್ತಾಗ್ದಂಗೆ ಕಣ್ ಮುಚ್ಕೊಂಡು ಕಣ್ಮುಚ್ಕೊಂಡು ಬೆಕ್ಕಿನ ಥರ ಹಾಲು ಕುಡಿದ್ಬಿಡೋದು. ಬರೀ ತಮಾಷೆ ಮಾವ ನಿಂದು. ಅವರೆಲ್ಲ ಆಸೆ ಪಡ್ತಿರ್ತಾರೆ ನಮ್ಮಿಬ್ರಿಗೆ ಮಗು ಆಗುತ್ತೆ ಅಂತ. ಆಸೆ ಅಲ್ಲಿಂದ ಬತ್ತೈತೋ ಅಲ್ಲ ಇಲ್ಲಿಂದ ಬತ್ತೈತೋ? ನೀನ್ ಒಳ್ಳೆ. ನಾನು ಅವತ್ತ ಹೇಳಿಲ್ವಾ, ಆಸೆ ಬೇರೆ ಜವಾಬ್ದಾರಿ ಬೇರೆ. ನಮ್ಮ ಆಸೆನೆಲ್ಲ ಜವಾಬ್ದಾರಿಯಿಂದ ಕಟ್ಟಿಡ್ಬೇಕು. 100 ಗಂಟಾಕಿ ಕಟ್ಟಿಕ್ಕಿವ್ನಿ. ಯಾಕೆ ಅನ್ಮಾನ್ವೇ? ಅನುಮಾನ ಅಂತ ಅಲ್ಲ ಮಾವ, ಆದರೆ ರಾಣಿ ಅವರೆಲ್ಲ ತುಂಬ ಆಸೆ ಪಡ್ತಿದ್ದಾರಲ್ಲ, ಅವರಿಗೆಲ್ಲ ನಾವು ಮೋಸ ಮಾಡ್ದಂಗೆ ಆಗ್ಬಿಡುತ್ತೆ ಅಂತ. ಯವ್ವಾ, ಹಂಗಂತ ಈ 100 ಗಂಟನ ತೆಗೆದು ಆಸೆನ ಹೊರಗೆ ತೆಗಿಯದ್ದ? ಈ ನಾನು ಕೈಲಿದೆಲ್ಲ ಹಾಕಿದಪ್ಪ. ಅಯ್ಯಯ್ಯೋ, ನಾನು ಹಂಗೆ ಹೇಳಿಲ್ಲ ಮಾವ. ಈ ಸಂಬಂಧ ಅಂದರೆ ಇದೆ ಅಲ್ವಾ, ಅವ್ರು ನಮ್ಮನ್ನು ತುಂಬ ಪ್ರೀತಿ ಮಾಡ್ತಾರೆ, ನಮ್ಮಿಂದ ಅಷ್ಟೇ ಖುಷಿನ ಎಕ್ಸ್ಪೆಕ್ಟ್ ಮಾಡ್ತಾರೆ. ಆದರೆ ನಾವು ನೀವು ಅಂದ್ಕೊಂಡಂಗೆಲ್ಲ ಆಗಲ್ಲ ಅಂತ ಹೇಳೋಕ್ಕಾಗಲ್ಲ, ಬಿಡೋಕ್ಕಾಗಲ್ಲ. ಪಾಪ ಅವ್ರುಗಳ ಕನ್ಸು ಕಾಣ್ತಾನೆ ಇರ್ತಾರೆ. ನಾವು ಅವ್ರ ಆಸೆಗೆ ಬೆಲೆ ಕೊಡಲಿಲ್ಲ ಅಂತ ಅವ್ರಿಗೆ ಗೊತ್ತಾದ್ರೆ ನೊಂದ್ಕೊಳ್ಳಲ್ವಾ? ಅಯ್ಯೋ ಪಾರು, ಹೀಟು ನೊಂದ್ಕೊಂಡಿದೀಯಾ? ಅಯ್ಯಯ್ಯೋ, ನಾನೇನೋ ನನ್ನ ಎಂಡ್ರು ಡಾಕ್ಟ್ರಮ್ಮ ಬೋಯ್ ಸ್ಟ್ರಾಂಗು ಅನ್ಕೊಂಬಿಟ್ಟಿದೆ. ಆದರೆ ಎಲ್ಲ ಉಲ್ಟಂಪಲ್ಟ ಆಗೋಯ್ತು. ಇಲ್ಲ ಮಾವ, ನಾನು ಸ್ಟ್ರಾಂಗ್ ಇದ್ದೀನಿ. ಚೇ ಇಲ್ಲ ಪಾರು, ನೀ ಸ್ಟ್ರಾಂಗ್ ಇಲ್ಲ ನೋಡು. ಅವ್ರಿಗೆ ನೋವಾಯ್ತದೆ ಅಂತ ನೀನು ಏಟು ನೊಂದ್ಕೊಂಬಿಟ್ಟಿದ್ಯಾ. ಅದಕ್ಕೆ ನಾನೊಂದು ಐಡಿಯಾ ಮಾಡೀನಿ. ಏನದು? ಅವ್ರಿಗೂ ನೋವಾಗಬಾರ್ದು. ಅವ್ರಿಗೆ ನೋವಾಯ್ತೈತೆ ಅಂತ ನೀ ಬೇಜಾರಾಗೋದು ಬೇಡ. ಅದಕ್ಕೆ ಈ ಜಾಸ್ತಿ ಯೋಚನೆ ಮಾಡಿದೆ, ಯಾಕೆ ನಾವು ಒಂದು ಪಾಪು ಮಾಡ್ಕೋಬಾರ್ದು? ಅಯ್ಯೋ ಮಾವ, ಪ್ಲೀಸ್ 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 ನಂಗೇನೋ ಮಾಡಬೇಡ ಮಾವ, ಪ್ಲೀಸ್ ಪ್ಲೀಸ್. ಅಯ್ಯಯ್ಯ, ಏನೋ ಮಾಡ್ಬಿಡ್ತಾಳೆ ಇವಾಗ. ನಾನೇನೋ ತಮಾಸಿಗೆ ಹೇಳಿದ್ರೆ ಏಳಾಳೆ ಇಸ್ಮನ್ ಕಲರ್ ಪಿಕ್ಚರ್ನಾಗೆ ನಾಗಾನೋ ಕಾಳನೋ ರೌಡಿ ಬಂದ್ರೆ ಕಲ್ಪನಾ ಅಯ್ಯಯ್ಯೋ ನಾನು ಏನು ಮಾಡ್ಬಿಡಿ ಅಂತಾರಲ್ಲ, ಹಂಗಾಡ್ತಾಳೆ. ಹೇ ಪಾರೋ, ನಿಂಗೆ ನಾನು ವಿಲನ್ ಕಂಡಂಗೆ ಕಾಣಿಸ್ತೀನ? ಅಯ್ಯೋ ಇಲ್ಲಪ್ಪ, ನನ್ನ ಗಂಡ ಯಾವಾಗಲೂ ಹೀರೋನೇ. ವಿಲನ್ ಆಗೋದಕ್ಕಂತೂ ಸಾಧ್ಯನೇ. ಆ ವಿಲನ್ನು ಬರೀ ಹೊಡೆದಾಕೋದು, ಬಡ್ದಾಕೋದು, ಕತ್ತರಿಸಾಕೊಂಡು ಯಾವಾಗಲೂ ಬರೀ ರಕ್ತದಲ್ಲೇ ಇರ್ತಾರೆ. ಆದರೆ ನೀನು ಒಂದು ಕ್ಷಣಕ್ಕೂ ನಿನ್ನ ಮೈಗೆ ರಕ್ತ ಅಂಟಿಸ್ಕೊಂಡೇ ಇಲ್ಲ. ಪಾರು ನನ್ನ ಹಿಂಗೆ ಅನ್ಕೊಂಡವಳೆ, ಆದರೆ ನನ್ನ ಹಳೆ ವಿಷಯ ಏನಾದರೂ ಗೊತ್ತಾಗ್ಬಿಟ್ರೆ. ಮಾವ, ಏನು ಯೋಚನೆ ಮಾಡ್ತಿದ್ಯಾ ಮಾವ? ನನಗೊಂದು ಐಡಿಯಾ ಬಂದಿದೆ.
ಏನು ಗೊತ್ತಾ, ಈಗ ನಾಳೆ ದಿನ ರಾಣಿನೋ ರತ್ನನೋ ಬಂದು ನೀವು ಮಕ್ಕಳು ಯಾಕೆ ಮಾಡ್ಕೊಳ್ಳಿಲ್ಲ ಅಂತ ಕೇಳಿದ್ರೆ ಏನು ಹೇಳೋಣ ಗೊತ್ತಾ? ನಮಗಾಗಲೇ ಮಕ್ಕಳಾಗಿದೆ, 2 ಮಕ್ಳಿಗೆ ಆಲ್ರೆಡಿ ಮದುವೆ ಮಾಡಿದ್ದೀವಿ, 3ನೇ ಮಗುಗೆ ಗಂಡು ಹುಡುಕ್ತಿದ್ದೀವಿ ಅಂತ ಹೇಳ್ಬಿಟ್ರೆ ಆಯ್ತು. ಸರಿಯಾಗಿ ಯೋಚನೆ ಮಾಡಿದ್ದೆ ಪಾರು, ಹಂಗೆ ಅಣ್ಣ. ಅಮ್ಮ, ಮನು ಪಾಪು, ಮನು ಪಾಪು, ಯಾಕಮ್ಮ ಎಲ್ಲಿದ್ಯಾ? ನಿದ್ದೆ ಮಾಡಿಲ್ವಾ ನೀನು? ಚಿಕ್ಕಪ್ಪ ಹೇಗಿದ್ಯಾ ಇವಾಗ? ನಂಗೇನಾಗಿದೆ? ನಾನು ಚೆನ್ನಾಗೇ ಇದ್ದೀನಿ. ನಿನ್ನ ಕಾಲ ಚೆನ್ನಾಗಿರ್ಬೇಕು ಕಂದ. ಚಿಕ್ಕಪ್ಪ, ನಮ್ಮಮ್ಮ ಅಪ್ಪ ಚಿಕ್ಕಪ್ಪ ಎಲ್ಲ ನೀನು ಆಟ ಆಡಿಸ್ತಿದ್ರಲ್ಲ, ಈಗ ನಮ್ಮ ಟೈಮ್, ನಾವೀಗ ಅವ್ರನ್ನ ಆಟ ಆಡಿಸ್ಬೇಕು. ಚಿಕ್ಕಪ್ಪ, ಅಜ್ಜಿ 1 ನಿಮಿಷ ಬನ್ನಿ. ಎಲ್ಲಿ ಕಂದ? ಅಯ್ಯೋ 1 ನಿಮಿಷ ಬನ್ನಿ ಅಜ್ಜಿ. ಪಾಪು ಎಲ್ಲಿ ಕರ್ಕೊಂಡು ಹೋಗ್ತಾ ಇದೀಯಾ? ಚಿಕ್ಕಪ್ಪ ಚಿಕ್ಕಪ್ಪ. ಅಯ್ಯೋ ಪಾಪು, ಕೂಗ್ಬೇಡ, ನಾನು ಇಲ್ಲೇ ಇದ್ದೀನಿ. ಅಯ್ಯೋ ಚಿಕ್ಕಪ್ಪ, ನೀನಲ್ಲ ಚಿಕ್ಕಪ್ಪ. ಏ ಮತ್ತೆ ಇನ್ಯಾರನ್ನ ಕರೀತಾ ಇದೀಯಾ? ನೋಡ್ತಿರೋ ಅಜ್ಜಿ, ಸಿನಿಮಾ ತೋರಿಸ್ತೀನಿ. ಮನು ಚಿಕ್ಕಪ್ಪ, ಇನ್ಮೇಲೆ ನಾನು ಏನು ಹೇಳ್ತೀನೋ ಅದಕ್ಕೆ ಹ್ಞೂ ಅನ್ಬೇಕು. ಪ್ರಾಮಿಸ್ ಕೊಡು. ಯಾಕೆ? ಪ್ರಾಮಿಸ್ ಮಾಡು ಅಂತ ಹೇಳಿದ್ರೆ ಪ್ರಾಮಿಸ್ ಮಾಡಬೇಕು. ಮಾಡ್ತೀಯೋ ಇಲ್ವೋ? ಏನು ಪುಟಿ ಕೂಕೊಂಡೆ ಅಲ್ಲ? ಚಿಕ್ಕಪ್ಪ, ಮನು ಚಿಕ್ಕಪ್ಪಂಗೆ ಹಸುವಾಗಿದೆಯಂತೆ. ಹಸುವಾದ್ರೆ ಸಾಯ್ಲಿ. ಅವ್ರಿಗೆ ಭಯ ಪಡಿಸೋದಾಗ್ಲಿ ಎದುರಿಸೋ ಅಂತ ಕೆಲಸ ಮಾಡೋದು ಯಾವುದೇ ರೀತಿ ಮಾಡಬಾರ್ದು. ಹಸುವಾದ್ರೆ ಎಷ್ಟೋ ಜನ ಸಾಯ್ತಾರೆ, ಆದರೆ ನನ್ನ ತಮ್ಮಂಗೆ, ನನ್ನ ಚಿನ್ನುಗೆ, ನಮ್ಮ ಬಂಗಾರಿಗೆ ಹಂಗೆಲ್ಲ ಆಗಬಾರ್ದು. ನಾನೇ ಹೋಗಿ ತಿಂಡಿ ತಗೊಂಬತ್ತೀನಿ. ಏನು ಬೇಕು ನನ್ನ ದೊರೆ? ಚಿಕ್ಕಪ್ಪ, ಸುಮ್ಮನೆ ಹೂ ಅನ್ನು. ಹ್ಞೂ ಹ್ಞೂ. ಚಿಕ್ಕಪ್ಪ, ಮನು ಚಿಕ್ಕಪ್ಪಂಗೆ ತಿಂಡಿಗೂ ಮುಂಚೆ ಅಲ್ಲುಜ್ಬೇಕಂತೆ. ಓ ಮನು ಪುಟ ಬಂಗಾರ, ಹೋಗಿ ಅಲ್ಲುಜ್ಕೊಂಬಪ್ಪ. ಆಗಲ್ಲ. ಏನು ತಿಕ್ಕಲ್ ಬಡ್ಡಿ ನನ್ನ ಮಗನೋ. ಮಾಡಿದ್ರೆ ಮತ್ತೆ ಬ್ರೈನು ಟ್ರಿಗರ್ ಆಗತ್ತೆ. ತಿಕ್ಕಲ್ ಬಡ್ಡಿ ನನ್ನ ಮಗ ನಾನು ಅಂದೆ. ನಮ್ಮ ಮನು, ನಮ್ಮ ರಾಜಿಂಗೆ ಅಲ್ಲುಜ್ಜ ಅಂತಿದ್ದೀನಲ್ಲ, ನಾನೇ ತಗೊಂಬತ್ತೀನಿ ನೀರು. ಪಾಪು ಏನಮ್ಮ ಇದು? ಅಯ್ಯೋ ಸುಮ್ಮನೆ ಇರು ಅಜ್ಜಿ. ತಕ ಬ್ರಷ್ ಪೇಸ್ಟ್ ಇಲ್ಲ ಐತೆ, ನನ್ನ ಮುದ್ದು ಅಲ್ವಾ, ನಮ್ಮ ತಮ್ಮ ಅಲ್ವಾ, ತಗೊಂಡು ಇಲ್ಲೇ ಉಜ್ಜು. ಆಗಲ್ಲ. ಆಗಲ್ಲ ಅಂದ್ರೆ ಹೆಂಗೆ ನಂಗೆ ಬಂಗಾರಿ? ನಾನೇ ಉಜ್ಸಕ್ಕಾಯ್ತದ? ಹ್ಞೂ ಹ್ಞೂ. ಅಂದ್ರೆ ನಾನು ಉಜ್ಬೇಕೇನ್ಲ? ಧ್ವನಿ ಜೋರಾಗೆತ್ ಮಾತಾಡೋದು ಇದು ಯಾವುದನ್ನು ಮಾಡಲೇಬಾರ್ದು. ನಮ್ಮ ಚಿಕ್ಕಪ್ಪಂಗೆ ಬ್ರಷಲ್ಲಿ ಉಜ್ಜಿ ಅಭ್ಯಾಸ ಇಲ್ಲ, ಬೆರಳಲ್ಲಿ ಉಜ್ಜಿ ಅಭ್ಯಾಸ. ಅಂದ್ರೆ ನಾನೀಗ ಬ್ಯಾಂಕಲ್ ಬಂಗಾರಿ, ಬ್ಯಾಂಕಲ್ ಬಂಗಾರಿ, ಬ್ಯಾಂಕಲ್ ಬಂಗಾರಿ, ಬ್ಯಾಂಕಲ್ ಬಂಗಾರಿ. ಏ ಮುಟೆ, ಅದು ಬ್ಯಾಂಕಲ್ ಬಂಗಾರಿ ಅಲ್ವೇ, ಬ್ಯಾಂಗಲ್ ಬಂಗಾರಿ. ಬ್ಯಾಂಗಲ್ ಬಂಗಾರಿ, ಬ್ಯಾಂಗಲ್ ಬಂಗಾರಿ, ಬ್ಯಾಂಗಲ್ ಬಂಗಾರಿ, ಬ್ಯಾಂಗಲ್ ಬಂಗಾರಿ. ಚಾಕ್ಲೇಟ್ ಕಣ್ಣಲ್ಲಿ ಹೊಡೆದು ನಂಗೋರು ಬ್ಯಾಂಗ. ಪಾಪ್ ನನ್ನ ಮಗನೇ, ಏನು ಬಂದಿರ ನಿಂಗೆ ದೊಡ್ಡ ರೋಗ? ಥು, ನಿನ್ ಜನ್ಮಕ್ಕೆ ನಿಂದು ಒಂದು ಬಾಳೆನೋ ಕಳ್ಸಿನ. ನೋ ಡುಬಾಕ್ಸಿನ. ಏನೋ ಅದು ಸೌಂಡು? ನೀನೇನ್ ಮನುಷ್ಯನ ಇಲ್ಲ ನಾಯಿನ? ಯಾವಾಗ ನೋಡಿದ್ರು ಬೀದಿ ಸುತ್ಕೊಂಡೇ ಇರ್ತೀಯಲ್ಲ. ನೋ, ಮಾತಾಡೋ ನನ್ನ ಮಗನೇ ಗುಬಾಲ್ಡು. ಏನ್ ಹಂಗ್ ನೋಡ್ತಾ ಇದ್ಯಾ? ಓ, ನಾನ್ ಬೈತಾ ಇದ್ದೀನಿ ಅಂತ ನಾನು ಹೊಡ್ಸಕ್ಕೆ ಫೋನ್ ಮಾಡಿ ಹುಡುಗರ್ನ ಬೇರೆ ಕರೆಸ್ತಾ ಇದ್ಯಾ? ಕರ್ಸೋಲು ಮಾರಿ ಗುಡಿಲಿ ರಶ್ಮಿ ಮುಂದೆ ನಿಂತ್ಕೊಂಡು ಮಾತಾಡೋ ಗಂಡ್ಸ ಅವ್ನು ಯಾವನಿದ್ದಾನೆ ಅಂತ ನಾನು ನೋಡೇ ಬಿಡ್ತೀನಿ. ಕರ್ಸೋಲು.
ಲೋ ಮೋಸ್ಕರ, ಮಾನ ಮರ್ಯಾದೆ ಅನ್ನೋದು ಒಂದಿದೆ ಅಂತನಾದ್ರೂ ನಿನ್ ಗೊತ್ತೇನೋ? ಹೋಗಿ ಹೋಗಿ ನಿನ್ ಜೊತೆ ರಿಲೇಶನ್ಶಿಪ್ ಅಲ್ಲಿ ಇರ್ಬೇಕು ಅನ್ಕೊಂಡಲ್ಲ. ನನಗ್ ಬುದ್ಧಿ ಇಲ್ಲ. ನಿನ್ನಂತ ಕಚಡ ನನ್ ಮಗ ಇನ್ನೊಬ್ಬ ಇಲ್ಲ. ಯಾಕೋ ಬರ್ತಾ ಬರ್ತಾ ಜಾಸ್ತಿ ಮೆರಿತಾ ಇದ್ಯಾ ನನ್ ಮಗನೇ? ಬಾಲ ಬಾಲ ಕತ್ತರಿಸಿ ಹಿತ್ಲಲ್ಲಿ ನೆಟ್ಟು ಬಿಡ್ತೀನಿ. ಅಣ್ಣನ ಮನೆ. ಸಾರಿ ರೀ, ಅದು ನಮ್ಮನೇಲಿ ಇದ್ದೀನಿ ಅಂತ ಅನ್ಕೊಂಡು ಸ್ವಲ್ಪ ಕೋಪ ಬಂದ್ಬಿಡ್ತು, ಜೋರಾಗೆ ಮಾತಾಡ್ಬಿಟ್ಟೆ. ಬ್ಯಾಗ್ ಬೇರೆ ಕಾಲ್ ಮೇಲೆ ಬಿತ್ತ, ಅದಕ್ಕೆ ಬೈದ್ಬಿಟ್ಟೆ. ಸಾರಿ ರೀ, ಕ್ಷಮಿಸ್ಬಿಡಿ. ಸಾರಿ. ಹಲೋ, ಏನ್ ನಿನ್ ಕಿವಿ ಡಮಾರ? ಮಾತಾಡೋದ್ ಕೇಳಿಸ್ತಿಲ್ವಾ? ಮಾತಾಡೋ ಪೊರ್ಕಿ ನನ್ ಮಗನೇ. ಸಾಕು. ಓ, ಉರ್ದೋಯ್ತಾ? ಬೈದಕ್ಕೆ ಉರ್ದೋಯ್ತಾ? ನಿನಗೆ ಇಷ್ಟು ಉರಿಬೇಕಾದ್ರೆ ಇನ್ ನಿನ್ ಹೆಂಡತಿ ಕೈ ಕಾಲ್ ಮಾಡಿಸಿ ನನಗ್ ಉಗಿಸ್ತಲ್ಲ. ನನ್ಗೆ ಎಷ್ಟು ಉರಿಬೇಡ. ಏನು ರಶ್ಮಿ ನಿನಗ್ ಫೋನ್ ಮಾಡಿ ಬೈದ್ಲಾ? ಬರೀ ಅವಳು ಬೈದಿಲ್ವೋ, ನಿಮ್ಮ ಅಪ್ಪನ ಫೋನಿಂದ ಫೋನ್ ಮಾಡಿಸಿ ಅವಳ ಕೈಲಿ ಬೈಸಿದ್ಯಾ ನೀನು? ಎಲ್ಲ ಗೊತ್ತಿದ್ರು ಏನು ಗೊತ್ತಿಲ್ದಿರೋ ಒಂಥರ ನಾಟಕ ಮಾಡ್ತಿದ್ಯಾ? ವಿಕ್ಕಿ, ನಮ್ಮ ತಾಯಿ ಸುತ್ತೋದು ನಂಗೆ ಇದು ಯಾವುದು ವಿಷಯ ಗೊತ್ತಿಲ್ಲ. ಏಯ್, ನಾಟಕ ಮಾಡ್ಬೇಡ ನೀನು. ನಿನ್ನೆ ರಾತ್ರಿ ನಿಮ್ಮ ಅಪ್ಪನ ಫೋನಿಂದ ಕಾಲ್ ಬಂತು. ಏನಿದೆ, ನಿಮ್ಮಪ್ಪ ಫೋನ್ ಮಾಡ್ತಿದ್ದಾರೆ ಅಂತ ರಿಸೀವ್ ಮಾಡಿದ್ರೆ ಆ ರಶ್ಮಿ ಬಾಯಿಗೆ ಬಂದಂಗ್ ಬೈದ್ಲು ನನ್ಗೆ. ಪಿಂಕಿ ಯಾವ್ದು ಸತ್ಯಾಗ್ಲೂ ಇದು ಯಾವುದು ವಿಷಯನೇ ನನಗೆ ಗೊತ್ತಿಲ್ಲ ಪಿಂಕಿ. ನನ್ನ ಜೀವನದಲ್ಲಿ ಏನಾಯ್ತಿಲ್ವೋ ಒಂದು ಗೊತ್ತಾಯ್ತಿಲ್ಲ. ಮುಚ್ಚೋ ಬಾಯಿ. ನಾನು ನಿನಗೆ ಬೈದು ಶರ್ಟ್ ಹರಿದಾಕ್ತೆ ಅಂತ ತಾನೆ ನೀನು ನಿಮ್ಮಪ್ಪ ನಿನ್ನ ಹೆಂಡತಿ ಕೈಲಿ ಫೋನ್ ಮಾಡಿಸಿದ್ದು? ಸಣ್ಣ ಮಕ್ಳಿಗೆ ಏನಾದ್ರು ತೊಂದರೆ ಆದಾಗ ಅವ್ರ ಅಪ್ಪನ ಕರ್ಕೊಂಬರ್ತೀನಿ ಅಂತ ಹೇಳ್ತಾರಲ್ಲ, ಹಂಗೆ ಹೇಳ್ತಿದ್ಯಲ್ಲೋ? ಏನೋ ನಡೆಸ್ತಿದ್ಯಾ? ಇಲ್ಲ ಪಿಂಕಿ, ನೀನು ಅನ್ಕೊಂಡಂಗೆ ಏನೂ ಇಲ್ಲ. ಬೇಕಿದ್ರೆ ಅವ್ರ ಪರವಾಗಿ ನಾನೇನ ಹತ್ರ ಕ್ಷಮೆ ಕೇಳ್ತೀನಿ. ಇದೆಲ್ಲ ಹೆಂಗಾಯ್ತು ಅಂತಾನೆ ಗೊತ್ತಿಲ್ಲ. ಅವರು ನಿನ್ನ ಯಾರು ಅಂತ ಅನ್ಕೊಂಡು ಮಾತಾಡಿರ್ಬೇಕು. ದಯವಿಟ್ಟು ಕ್ಷಮಿಸ್ಬಿಡು, ಬೇಜಾರು ಮಾಡ್ಕೋಬೇಡ. ಎಲ್ಲಾನು ನಾನು ನೋಡ್ಕೋತೀನಿ ಬಿಡು. ಆದರೆ ನಾನು ಇವಾಗ ಶಿವಣ್ಣನ ಮನೇಲಿದ್ದೀನಿ, ಅದಕ್ಕೆ ನನಗೆ ಹೊಸಿ ಭಯ. ಪ್ಲೀಸ್ ಪಿಂಕಿ, ಹೊಸಿ ಅರ್ಥ ಮಾಡ್ಕೊ, ಸಮಾಧಾನ ತಗೋ. ಓಹೋ, ಅಲ್ಲಿದ್ಯಾ? ಸರಿ, ಕ್ಷಮಿಸ್ತೀನಿ. ಆದ್ರೆ ನೀನ್ ನಂಗೆ ಐ ಲವ್ ಯು ಅಂತ ಹೇಳ್ಬೇಕು. ಹೇಳಿದ್ರೆ ಕ್ಷಮಿಸ್ತೀನಿ. ಚಿಕನ್ ಪೀಸ್ ಸಿಕ್ಕಾಕೊಂಡಿದ್ರು, ಬೆಳ್ಳ ಬಾಯಾಗಿಡ್ಬೇಕಾಯ್ತದಲ್ಲ ಅಂತ ಇದುವರೆಗೆ ಇಟ್ಟವನಲ್ಲ ನಾನು. ಇದು ಯಾವ ಕರ್ಮನಯ್ಯ? ಈ ಪುಟ್ಟ ಮಗುನೇ ನಿನ್ನನ್ನು ಇಷ್ಟ ಆಡಿಸ್ತಾಳೆ ಅಂದರೆ, ಇನ್ನೊಂದು ಸೊಸೆ ರಾಣಿ ಬಂದರೆ ನಿನ್ನ ಗತಿ ಬೇರೆ ಗತಿ. ಅಣ್ಣ, ನಿನ್ಗೆ ಕಣೋ ಕೇಳ್ತಿರೋದು. ನಿನ್ನ ಕ್ಷಮಿಸ್ಬೇಕು ಅಂದ್ರೆ ಜೋರಾಗಿ ಹೋಗಿ ಐ ಲವ್ ಯು ಅಂತ ಹೇಳ್ಬೇಕು. ಆಗುತ್ತಾ ಇಲ್ವೋ? ಇದೇನು ಪಿಂಕಿ, ಮುಂದೆ ಬಾಗ್ಲಿಂದ ಬಿಟ್ಟು ಹಿಂದೆ ಬಾಗ್ಲಿಂದ ಮತ್ತೆ ಬಂದು ತಳ್ಳಿ ಲಾಕ್ ಮಾಡ್ತಿದ್ಯಲ್ಲ. ಲೋ, ಕತೆ ಹೊಡಿಬೇಡ. ಆಗುತ್ತಾ ಇಲ್ವಾ? ಪಿಂಕಿ ಬೇಡ ಪಿಂಕಿ, ನೀನ್ ತಮ್ಮಯ್ಯ ಅಂತೀನಿ. ನಾನು ಇಂಥ ಸೈಕೋ ಅಂತ ಗೊತ್ತಿದ್ರು ಈ ಮಾತು ಹೇಳ್ತಿದ್ಯಾ? ಆಗಲ್ಲ ಕಣೋ, ನಾನು ಒಪ್ಪಲ್ಲ. ನಾನು ಅಷ್ಟೆಲ್ಲ ಉಗಿಸ್ಕೊಂಡು ಬೈಸ್ಕೊಂಡು ನಿನ್ನ ಸುಮ್ಮನೆ ಕ್ಷಮಿಸಕ್ಕಾಗತ್ತಾ? ನಾನು 3 ಎಣಿಸ್ತೀನಿ, ಅಷ್ಟರಲ್ಲಿ ನೀನು ಜೋರಾಗಿ ಹೋಗಿ ಐ ಲವ್ ಯು ಅಂತ ಹೇಳಬೇಕು. ಹೇಳಲಿಲ್ಲ ಅಂದ್ರೆ ನಿಮ್ ಬಾವ ಶಿವಣ್ಣನ ಮನೆಗೆ ನಾನೇ ಬರ್ಬೇಕಾಗತ್ತೆ. ಪಿಂಕಿ ಪಿಂಕಿ ಪಿಂಕಿ, ನಿನ್ ಕಾಲ್ ಮುಗಿತೀನಿ ಪಿಂಕಿ, ಬೇಡ ಕಣ್ ಪಿಂಕಿ, ಅರ್ಥ ಮಾಡ್ಕೋ. ಒಂದು ಇದ್ರಲ್ಲಿ ಯಾರು ಇಲ್ಲ ಅನ್ಸುತ್ತೆ, ಅಲ್ಲಿ ಹೋಗಿ ಹೇಳ್ಬಿಡ್ತೀನಿ.
ಥೋ ಈ ರಾಣಿ ಬೇರೆ ಅಲ್ಲೇ ಪಾತ್ರೆ ತೊಳಿತಾವಳಲ್ಲಪ್ಪ. 2 I love you. I love you. I love you so much ಕಡೆ. ನೀನ್ ಇಲ್ಲಿರೋ ಜಗತ್ತಲ್ಲಿ ನಾನು ಬದುಕಕ್ಕಾಗಲ್ಲ. ನನ್ನ ಚಿನ್ನ, ನನ್ನ ರನ್ನ, ನನಗೆಲ್ಲ ನೀನೇ ನೀನೇ ನೀನೇ.